ನಾವು ಮೊನ್ನೆ ನಾವು ಹೋದಾಗ ನಮ್ ಜಾಸ್ತಿ ಫೈಲ್ಗಳು ಅವರು ಕೊಟ್ಟಿದ್ದಾರೆ. ಇವತ್ತು ನಮ್ ವಿರೋಧ ಮಾಡ್ತಾ ಇದ್ದಾರೆ, ಸತ್ಯ ಹರಿಚಂದ್ರ ಮಾತುಗಳು ಹೇಳ್ತಾ ಇದ್ದಾರೆ. ಅದೇನು ಅವ್ರ ಉದ್ದೇಶ ಏನು ಅಂತಂದ್ರೆ ತಾಲೂಕು ಅಭಿವೃದ್ಧಿ ಆಗ್ಬಾರ್ದು. ಇವತ್ತು ನಾವು ಬೇರೆ ತಾಲೂಕನ್ನ ಹೊಂದಿಸ್ಕೊಂಡು ನಮ್ ಶಿಂಗೇರಿ ತಾಲೂಕು ಜಾಸ್ತಿ ಹಿಂದುಳಿದಿದೆ ಏನ್ ಸರ್. ಅದಕ್ಕೆ ಅವರು ಏನು ಈಗ ರೈತರು ಅಂತಾರೆ, ರೈತರ ಮಕ್ಳಿಗೆ ಹೆಣ್ಣು ಕೊಡಲ್ಲ ಅಂತಾರೆ. ಮೈನ್ ಇವತ್ತು ಇವ್ರೆ ಅನ್ನೋದು ಸರ್. ಆದ್ರೆ ಇಲ್ಲಿ ನಮ್ಗ ರೈತರ ಮಕ್ಳಿಗೆ ಹೆಣ್ಣು ಕೊಡಲ್ಲ ಅಂತಾರೆ. ಮತ್ತೆ ನಾವು ಇವತ್ತು ರೈತರು ಅವ್ರ ಮಕ್ಳನ್ನ ತಗೊಂಡೋಗಿ ಇಂಜಿನಿಯರ್ ಡಾಕ್ಟರ್ಗಳಿಗೆ ಅವ್ರಿಗೆಲ್ಲ ಕೊಡ್ತಾರೆ. ಅದೇ ರೈತರಿಗೆ ಯಾಕೆ ಕೊಡಿಲ್ಲ? ಇವ್ರ ಮಕ್ಳನ್ನ ರೈತರ ಮಕ್ಳು ಮಾತ್ರ ಕೊಡಾಕ್ತಾರೆ. ತಿರ್ಗಿ ಮಾತ್ರ ರೈತರು ಹೇಳ್ಕೊಳಕ್ ಮಾತ್ರ ರೈತರು ಅಂತ. ಆಮೇಲೆ ಅವರು ಒಂದ್ ಎಕರೆ 2 ಎಕರೆ ಅವರು ಪಾಣಿಯಲ್ಲಿದ್ರೆ ಇನ್ನೊಂದು 2 ಎಕರೆ ಎಕ್ಸ್ಟ್ರಾ ಗೌರ್ಮೆಂಟ್ ಗೋಮಾಳ ಅಕ್ವರಿ ಮಾಡ್ತಾರೆ. ಅವರೇ ಅಲ್ಲಿ ಮಾಡ್ತಾ ಇರೋರು. ಆ ಇದರಿಂದ ನಾವು ಅದ್ರ ವಿರೋಧವಾಗಿ ನಮ್ದು ಏನಿದೆ, ಏನು ಪಾಣಿಯಲ್ಲಿ ಏನಿದೆಯೋ ಅದಕ್ಕೆ ನಮ್ಮ ಇದು ಇದೆ. ಅದಕ್ಕೋಸ್ಕರ ನಾವು ಇಷ್ಟು ದಿನ ಹೋರಾಟ ಮಾಡ್ತಾ ಇದ್ವಿ. ಒಟ್ಟಾರೆಯಾಗಿ ನಿಮ್ಮ ವಿರೋಧಿ ಬಣಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಏನ್ ಹೇಳ್ತೀವಿ ಸರ್, ಇವತ್ತು ನಾವು ಸಂತೋಷವಾಗಿದ್ದೀವಿ. ನಮ್ಗೆ 1 ವಾರ ಕೊಟ್ಟಿದೆ. ಈಗ ಮುಂದಿನ ಇದಕ್ಕೆ ನಾವು ಏನು ಈ ಹೋರಾಟ ಇದೆ ಆಗಲ್ಲ, ಇನ್ನ 3 ಕೋಟಿ ಕೊಡ್ಬೇಕು ಅಂತ ಕೇಳಿದೀವಿ ಏನ್ ಸರ್. ಈಗ ನಮ್ಮ ವಿರೋಧಿಗಳವರು ಇದನ್ನೆಲ್ಲ ಹೆಚ್ಚಿಕೊಂಡು ನಮ್ ಜೊತೆ ಕೈ ಜೋಡಿಸಿ ನಮ್ ಹಿಂದ್ಗಡೆ ಬರ್ಲಿ, ನಾವು ಇನ್ನ ರೇಟ್ ಹೆಚ್ಚಿನ ಮಾಡಕ್ಕ ಅಂತ ನಾವ್ ಹೇಳ್ತೀವಿ. ಕೆಲವ್ರು ಹೇಳ್ತಾ ಇದ್ರು, ಇವ್ರು ಏನಾದ್ರು ಸರ್ಕಾರಕ್ಕೆ ನಮ್ಮ ಜಮೀನ್ ಕೊಟ್ರೆ ಯಾವಾಗ್ಲೂ ಕೊಡೋದು ಪರಿಹಾರ ಅಂತ ಹೇಳ್ತಾ ಇದ್ರು. ಇವಾಗ ನೀವು ಪ್ರತ್ಯಕ್ಷದರ್ಶಿಯಾಗಿ ತಗೊಂಡಿದಿರಲ್ಲ, ಹೇಗ್ ಅನಿಸ್ತು ನಿಮ್ಮ ಒಂದು ಅನುಭವ? ಸರ್ ನಮ್ದು ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ವಾಸುದೇವ್ ಮತ್ತು ನಡಿಪಿನಾಕ್ ಹೇಳಿ. ನಮ್ಮ ಗ್ರಾಮಕ್ಕೆ 1,50,00,000 ಫಿಕ್ಸ್ ಮಾಡಿದ್ದಾರೆ. ಅದು ಪೂರ್ತಿ ಅಮೌಂಟ್ ಒಂದೇ ಚೆಕ್ ಅಲ್ಲಿ ಕೊಟ್ಟಿದ್ದಾರೆ ನಮ್ಗೆ. ಅದು ಕೆಲವರು ಹೇಳ್ತಾರೆ ಅರ್ಧ ಕೊಡ್ತಾರೆ, ಕಾಲ್ ಭಾಗ ಕೊಡ್ತಾರೆ, ವರ್ಷ ಆಯ್ತು, ಅದೆಲ್ಲ ಸುಳ್ಳು. ನಾವು ದಾಖಲೆ ಕೊಟ್ರೆ ನಮ್ಮ ಹಣ ಏನಿದೆ ನಮ್ಮ ಅಕೌಂಟ್ಗೆ ಜಮಾ ಆಗ್ತದೆ. ಯಾವಾಗ ನೀವು ದಾಖಲೆ ಕೊಟ್ಟಿದ್ರಿ? ಯಾವಾಗ ಸರ್ಕಾರದಿಂದ ಈ ನಾವು ದಾಖಲೆ ಕೊಟ್ಟು 1 ವಾರಕ್ಕೆಲ್ಲ ನಮ್ಗೆ ಅಮೌಂಟ್ ಬಂತು. ನಿಮ್ದು ಎಷ್ಟು ಎಕರೆ ಇತ್ತು? ನಮ್ದು ಒಟ್ಟು 7.5 ಎಕರೆ ಹೋಗ್ತದೆ. ಅದರಲ್ಲಿ ಅರ್ಧ ಅಮೌಂಟ್ ತಗೊಂಡಿದೀವಿ, ಇನ್ನು ಅರ್ಧ ಅಭಿವೃದ್ಧಿ ಜಮೀನ್ ತಗೊಂತೀವಿ. ಓಕೆ, ಈಗ ನಿಮ್ಗೆ ಚೆಕ್ ಪಡೆದಿರೋದಕ್ಕೆ ನಿಮ್ಮ ಅನಿಸಿಕೆ ಹೇಗೆ ಅನಿಸ್ತಿದೆ? ನೆಕ್ಸ್ಟ್ ಮುಂದೆ ಯಾವ ರೀತಿ ನಿಮ್ಮ ಜೀವನ ರೂಪಿಸ್ಕೊಂತೀರಾ? ಏನು ನಾವು ಅದ್ರಲ್ಲಿ ಅಭಿವೃದ್ಧಿ ಮಾಡ್ಕೊಬೇಕು ಸರ್. ಎಲ್ಲರೂ ಬೇರೆ ಕಡೆ ಜಮೀನ್ ತಗೊಬೇಕು, ಅದನ್ನ ನಾವು ಇದು ಮಾಡ್ಕೊಂಡು ಅಭಿವೃದ್ಧಿ ಮಾಡ್ಕೊಬೇಕು. ಓಕೆ, ಈ ಹೋರಾಟದ ಏನು ಮುಂಚೂಣಿ ವಹಿಸಿದಲ್ವಾ, ಹೇಗ ಅನಿಸ್ತು? ಈ ಹೋರಾಟ ಮಾಡಿ ದುಡ್ಡು ತಗೊಂಡಿದ್ದೀರಲ್ಲ, ಹೇಗ ಅನಿಸ್ತಿದೆ? ಮತ್ತೆ ಇನ್ನೇನೋ ಸರ್ಕಾರಕ್ಕೆ ಬೇಡಿಕೆ ಇದೆಯಾ? ಹೋರಾಟ ಮಾಡಿ ನಮ್ಮ ಅಭಿಪ್ರಾಯ ಏನಂದ್ರೆ, ಇಲ್ಲಿ ನಮ್ದು ಹಿಂದುಳಿದ ತಾಲೂಕು ಶಿಡ್ಲಘಟ್ಟ, ಎಲ್ಲಿ ಒಂದು ಕೈಗಾರಿಕೆ ಇಲ್ಲ. ನಮ್ಮ ಹೆಣ್ಮಕ್ಳೆಲ್ಲ ಬೆಳಗ್ಗೆ 3 ಗಂಟೆಗೆ ದೊಡ್ಡಬಳ್ಳಾಪುರ ಮತ್ತೆ ನರಸಾಪುರ ಎಲ್ಲ ಹೋಗ್ತಾರೆ. ನೀವು ಬೇಕಾದ್ರೆ ನೋಡ್ಬೋದು, ದಿನೊಂದಕ್ಕೆ ಒಂದು 25-30 ಬಸ್ ಹೋಗ್ತವೆ. ಮತ್ತೆ ನೈಟ್ ಕರ್ಕೊಂಬರಕ್ಕೆ 12 ಗಂಟೆ 1 ಗಂಟೆಗೆ ನಾವು ಕರ್ಕೊಂಬರ್ಬೇಕು ಹೆಣ್ಮಕ್ಳನ್ನ. ಇಲ್ಲೇ ಆದ್ರೆ ಅನುಕೂಲ ಆಗ್ತೈತೆ. ಹಂಗಾಗಿ ನಾವು ಹೋರಾಟ ಮಾಡಿ ಕೈಗಾರಿಕೆ ಬರಬೇಕು. ನಾವೇನು ಎಲ್ಲ ರೈತರಿಗೆ ಕಿತ್ಕೊಂಡ್ರೆ ನಾವು ಹೇಳಿಲ್ಲ ಎಲ್ಲೂ. ಸರ್ಕಾರಿ ಜಾಗ ಐತೆ, ಮತ್ತೆ PSLದು ಸುಮಾರು 500 ಚಿಲ್ಲರೆ ಎಕರೆ ಐತೆ. ಅದ್ರಲ್ಲಿ ಮಾಡ್ರಿ, ರೈತರು ಕೊಡೋರು ತಗೊಳ್ರಿ. ಸೊ ಅಲ್ಲಿ ಇಬ್ಬರದು ಓತೈತೆ, ತೊಂದರೆ ಆತೈತಿಲ್ಲ ಅಂತ ಹೇಳಿಲ್ಲ. ಹಂಗಾಗಿ ಅಭಿವೃದ್ಧಿ ಆತೈತೆ, ನಮ್ಗೆ ಸಂತೋಷ ಇದೆ. ಮತ್ತೆ ನಮ್ಮ ಬೇಡಿಕೆ ಏನಂದ್ರೆ, ಇವ್ರು ಕೊಟ್ಟಿರೋ ಪರಿಹಾರ 2 ವರ್ಷಕ್ಕೆ ಹಿಂದಿನ ಪರಿಹಾರ. ಈಗ ದಿನಕ್ಕೆ ಎಲ್ಲಾ ವಸ್ತುಗಳ ಬೆಲೆ ಜಾಸ್ತಿ ಆಗ್ತೈತೆ, ಇನ್ನೂ ಹೆಚ್ಚಿನ ಪರಿಹಾರ ಕೊಡ್ಬೇಕಂತ ನಾವು ಕೇಳ್ಕೊಂತೀವಿ. ನಿಮ್ಮ ಹೋರಾಟ ಇವತ್ತು ಕೈ ಬಿಡ್ತಾ ಇದೆ. 135 ದಿನ ರೈತರ ಪರವಾಗಿ ಒಬ್ಬ ರೈತರಾಗಿ ನೀವು ಹೋರಾಟ ಮಾಡ್ತೀರಿ. ಸರ್ಕಾರದ ವಿರುದ್ಧವಾಗಿ ನಿಮ್ಮ ಏನು ಆಸೆಗಳು ಆಮಿಷಗಳು ಏನಿದೆಯೋ, ನಿಮ್ಮ ಒಂದು ಭೂಮಿಗೆ ಬೇಕಾಗಿರ್ತಕ್ಕಂತ ರೇಟ್ ಬಗ್ಗೆ ಎಲ್ಲ ಹೇಗ ಅನ್ನಿಸ್ತಿದೆ? ಹೋರಾಟದ ಹಾದಿ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಸರ್? ನಮಸ್ಕಾರ. ನಮ್ದು ಬಸವಪಟ್ಟಣ ರಾಮದಾಸ್ ಅಂತ ಹೇಳಿ, ಬಸವಪಟ್ಟಣ. ಇವತ್ತು ನಾವು 2 ವರ್ಷ ಹಿಂದ್ಗಡೆ ನಾವು ಫಸ್ಟ್ KDB ಏನು ನೋಟಿಸು ಜಾರಿಗೆ ಮಾಡ್ತು, ಆವತ್ತು ದಿನದಲ್ಲಿ ವಿರೋಧಿಗಳು ಫಸ್ಟ್ ಮಾಡಿದ್ವಿ. ಆವತ್ತೇ ನಾವು ಏನು 2 ವರ್ಷ ಹಿಂದ್ಗಡೆನೆ ಊರಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ಏನಂತಂದ್ರೆ, ನಾವು ಈ ತರ ಕೊಡಕ ನಾವು ರೆಡಿ ಇದೀವಿ. ನಮ್ಮ ಜಮೀನು ನಮ್ಮ ಹಕ್ಕು. ನಮ್ಮ ಹೋರಾಟದ ಉದ್ದೇಶ ನಮ್ಮ ಜಮೀನ್ ನಮ್ಮ ಹಕ್ಕು. ನಿಮ್ ಜಮೀನ್ ನಾವು ತಗೊಳಲ್ಲ, ನಮ್ ಜಮೀನ್ ನಾವು ಕೊಡ್ತೀವಿ ಅನ್ನೋ ಉದ್ದೇಶ. ಆಮೇಲೆ 2 ವರ್ಷದಿಂದ ನಾವು ಏನು ಇವರು ನಮ್ಮ ಶಾಸಕರು ಇರ್ಬೋದು, ನಮ್ ಸುಧಾಕರನ್ ಇರ್ಬೋದು, ಇವರು ನಮ್ಗೆ ಇಂಡೈರೆಕ್ಟ್ ಆಗಿ ನಮ್ಗೆ ಸಪೋರ್ಟ್ ಮಾಡಿದ್ರು. ಆಮೇಲೆ ಇವರು ನಮ್ಮ 13 ಹಳ್ಳಿಗಳು ನಾವ್ ಯಾವಾಗ ಪ್ರೆಸ್ ಮೀಟ್ ಮಾಡಿದ್ವೋ, 13 ಹಳ್ಳಿಗಳವರು ಒಂದು 10-15 ಜನ ಎಲ್ಲ ಹೋರಾಟ ಮಾಡಿ ಒಂದ್ ಕಡೆ ಇದ್ ಮಾಡಿ, ಆಮೇಲೆ ಮೀಟಿಂಗ್ ಮಾಡಿ ನಾವು ಈ ತರ ಎಲ್ಲಾ ಊರುಗಳಲ್ಲಿ ಕೊಡೋರಿದ್ದೀವಿ. ಅದಕ್ಕೆ ಯಾಕಂದ್ರೆ ನಾವು ಇವತ್ತು ನಮ್ಮ ಊರಲ್ಲಿ 15 ಲಕ್ಷ SC ST 15 ಲಕ್ಷ, ಜನರಲ್ ಒಂದು 20-30 ಲಕ್ಷ
ಅಷ್ಟು ಬಿಟ್ರೆ ಇವತ್ತು ಸರ್ಕಾರದವರು ನಮ್ಗೆ 1.5 ಕೋಟಿ ಕೊಡ್ತಾ ಇದ್ದಾರೆ. ಯಾಕೆ ಕೊಡಬಾರ್ದು? ಇವತ್ತು ನಮ್ಮ ತಾಲೂಕು ಎಲ್ಲ ನಮ್ಮ ಡಿಸ್ಟಿಕ್ ಅಲ್ಲೇ ಹಿಂದುಳಿದಂತ ತಾಲೂಕು. ಆಮೇಲೆ ನೀರಾವರಿ ಬಂದು 1400, 500, 2000 ವರೆಗೂ ಹಾಕ್ಸಿದ್ದಾರೆ. ನೀರ್ ಸಿಕ್ಕಿಲ್ಲ. ಈಗ ರೈತನ ನಾವೇನ್ ಮಾಡಕ್ಕಾಗುತ್ತೆ? ಈಗ ಕೂಲಿ ನಾಲಿ ಮಾಡೋರೆಲ್ಲ ನಾವೆಲ್ಲ ಬೆಳೆಯವರು ಏನ್ ಮಾಡಕ್ಕಾಗುತ್ತೆ? ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಕೊಡಕ್ಕೆ ಅವತ್ತೇ ಒಪ್ಪಿಗೆ ಬಿಟ್ಟು ಆಮೇಲೆ ನಾವು ನಿರಂತರವಾಗಿ 2 ವರ್ಷದಿಂದ ನಾವು ಹೋರಾಟ ಮಾಡಿರೋ ಇವತ್ತು ಸಿಕ್ಕಿರೋದಕ್ಕೆ ನಿಜವಾಗ್ಲೂ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಏನು ಒಳ್ಳೆ ಎಜುಕೇಶನ್ ಮಾಡಿಸ್ಬೇಕು, ಮತ್ತೆ ಒಳ್ಳೆ ಕೈಗಾರಿಕೆ ನಮ್ಮ ಪ್ರದೇಶಗಳಾದ್ರೆ ನಮ್ಮ ಊರುಗಳು ಅಭಿವೃದ್ಧಿ ಆಗುತ್ತೆ, ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗುತ್ತೆ ಅಂತ ನಮ್ಮ ಉದ್ದೇಶದಿಂದ ಇವತ್ತು ನಮ್ ಸಿಕ್ಕಿರೋದಕ್ಕೆ 100% ಸಂತೋಷ ಇದೆ. ನಿಮ್ದು ಎಷ್ಟಿದೆ ಸರ್? ಸರ್ ನಮ್ದು ಒಂದ್ ಕಡೆ 1 ಎಕರೆ ಇದೆ, ಇನ್ನೊಂದ್ ಕಡೆ ನಮ್ಮ ಜಂಟಿಯಲ್ಲಿ 3 ಎಕರೆ ಇದೆ. ಓಕೆ ಸರ್, ಇದಕ್ಕೆ ವಿರೋಧವಾಗಿ ಇನ್ನೊಂದು ರೈತ ಬಣ